ಹಳ್ಳಿಕಾರ ಸಂತೋಷ್ ಅವರು ಸಹಜವಾಗಿ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಒಂದಿಷ್ಟು ಲೆಕ್ಕಾಚಾರಗಳಿರುತ್ತೆ. ನಿಮಗೆ ಯಾವ ಕ್ಷಣ ಹೋಗ್ಬೇಕಂತ ಅನಿಸಿತ್ತು, ಹೋಗಿ ಬಂದ ನಂತರ ಆಗಿರುವಂಥ ಎಕ್ಸ್ಪೀರಿಯನ್ಸು ಈ ಸ್ನೇಹಕ್ಕೆ, ಜೊತೆಗೆ ಇವತ್ತು ಸಂತು ಪಂತು ಗಿಫ್ಟ್ ಕೂಡ ಕೊಟ್ಟಿದ್ದೀರಿ ಸಂತೋಷ್ ಅವ್ರಿಗೆ. ಸೊ ಹೇಗಿತ್ತು ಬಿಗ್ ಬಾಸ್ ಜರ್ನಿ, ಜೊತೆಗೆ ಮುಗಿದ ನಂತರದ ಎಕ್ಸ್ಪೀರಿಯನ್ಸ್? ನನಗೆ ಬಿಡುವಿಲ್ಲ, ಎಲ್ಲ ಕಂಟೆಸ್ಟೆಂಟು ಅಟ್ಲೀಸ್ಟ್ ಮಲಗಿರ್ತಾರೆ, ನನಗೆ ನಿದ್ದೆ ಕೂಡ ಇಲ್ಲ. ನಾನು ಸಂಪಾದನೆ ಮಾಡಿರೋ ಜನ, ನನ್ನ ಪ್ರೀತಿಸಿರೋ ಜನ, ಅಭಿಮಾನಿಗಳಿಗೆ ನಾನು ಯಾವತ್ತೂ ಚಿರುಣಿ ಕೈ ಎತ್ತು ಮುಗ್ತೀನಿ. ಹೇಳಕ್ಕೆ ಸಾಧ್ಯ ಇಲ್ಲ ಪದಗಳಲ್ಲಿ. ಇನ್ನು ಎಷ್ಟೋ ಊರುಗಳು, ರೋಡು, ರ್ಯಾಲಿಗಳು ಇನ್ನೂ ಹಂಗಂಗೆ ಅವೆ. ಕಪ್ ಯಾರೋ ಗೆದ್ದಿರ್ಬೋದು, ಬಿಗ್ ಬಾಸಲ್ಲಿ ಮನಸ್ಸುಗಳನ್ನ ಗೆದ್ದಿದ್ದೀನಿ. ಅದರಲ್ಲೂ ನಮ್ಮ ಸ್ನೇಹ ಗೆದ್ದೈತೆ. ನಾವು ಒಳಗಡೆ ಇದ್ದಾಗ ಅನ್ಕೊತಿದ್ರು, ಅಣ್ಣ ಗೆದ್ದಿದ್ದೀರ ಅಣ್ಣ ಅಂತ. ಗೆದ್ದಿದ್ದೀವಿ. ನೀವು ಕಪ್ಪೊಂದಿಲ್ಲ ಅನ್ನೋದು ನನಗೆ, ಅದೂ ನನ್ನ ಚಿಂತೆನೇ ಇಲ್ಲ ಅಣ್ಣ. ಬಿಗ್ ಬಾಸ್ಗ ಒಂದು ಗೌರವ ಕೊಡ್ತೀನಿ ಆ ವೇದಿಕೆಗೆ, ಸಾಕು. ಅಲ್ಲಿಂದ ಎಕ್ಸ್ಪೀರಿಯನ್ಸ್ ಒಂದು ಒಳ್ಳೇದೇನಂತಂದ್ರೆ ಒಂದು ಸ್ನೇಹನ ತಗೊಂಬಂದೆ, ಇನ್ನೊಂದು ಅಣ್ಣನ ತಗೊಂಬಂದೆ, ಸುದೀಪ್ ಅಣ್ಣನ. ನಮ್ಮ ರೇಸ್ ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕರ್ಸೋದ್ರಲ್ಲಿ ಮತ್ತು ನಮ್ಮ ರೇಸಲ್ಲಿ ತುಕಾಲಿ ಅವರು, ಅವ್ರ ವೈಫೇ ಹೋಸ್ಟು. ಆಮೇಲೆ ಇವತ್ತು ಇವ್ರಿಗೆ ನಾನು ಸ್ವಾಗತ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಬಿಡುವಿಲ್ದಿರ ಇರೋ ಕಾರಣಕ್ಕೆ ಹಿಂಗೆ ರೇಸಲ್ಲಿ ನೀವು ನೋಡ್ಬೋದು ಹೆಂಗೆ ಯಾವ ರೀತಿ ಅದು ಹೇಳ್ತೀನಿ ನಾನು. ಅದು ಎಲ್ಲ ಕಂಟೆಸ್ಟೆಂಟ್ಗೂ ಅಷ್ಟೇನೆ, ಅದು ಎಂಟ್ರಿನೇ ನೆಕ್ಸ್ಟ್ ಲೆವೆಲಲ್ಲಿ ಇರ್ತೈತೆ. ನನಗೆ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣಕ್ಕೆ ಇಮಿಡಿಯೇಟ್ ಎಲ್ಲ ಸಡನ್ನಾಗಿ ಮಾಡ್ಕೊಂಡಿದ್ದು. ಈ ಬ್ಯುಸಿ ಶೆಡ್ಯೂಲಲ್ಲೂ ಬೆಳಗ್ಗೆ 2 ಪ್ರೋಗ್ರಾಮ್ ಮುಗಿಸಿ, ಇಲ್ಲಿ ನಮ್ಮ ಪ್ರೋಗ್ರಾಮ್ ಮುಗಿಸಿ, ತಿರ್ಗಾ ಮತ್ತೆ ಸಾಯಂಕಾಲ 3 ಇದ್ದಾವೆ. ಹಳ್ಳಿಕಾರ ಸಂತೋಷ್ ಅವರು ಸಹಜವಾಗಿ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಒಂದಿಷ್ಟು ಲೆಕ್ಕಾಚಾರಗಳಿರುತ್ತೆ. ನಿಮಗೆ ಯಾವ ಕ್ಷಣ ಹೋಗ್ಬೇಕಂತ ಅನಿಸಿತ್ತು, ಹೋಗಿ ಬಂದ ನಂತರ ಆಗಿರುವಂಥ ಎಕ್ಸ್ಪೀರಿಯನ್ಸು ಈ ಸ್ನೇಹಕ್ಕೆ, ಜೊತೆಗೆ ಇವತ್ತು ಸಂತು ಪಂತು ಗಿಫ್ಟ್ ಕೂಡ ಕೊಟ್ಟಿದ್ದೀರಿ ಸಂತೋಷ್ ಅವ್ರಿಗೆ. ಸೊ ಹೇಗಿತ್ತು ಬಿಗ್ ಬಾಸ್ ಜರ್ನಿ, ಜೊತೆಗೆ ಮುಗಿದ ನಂತರದ ಎಕ್ಸ್ಪೀರಿಯನ್ಸ್? ನನಗೆ ಬಿಡುವಿಲ್ಲ, ಎಲ್ಲ ಕಂಟೆಸ್ಟೆಂಟು ಅಟ್ಲೀಸ್ಟ್ ಮಲಗಿರ್ತಾರೆ, ನನಗೆ ನಿದ್ದೆ ಕೂಡ ಇಲ್ಲ. ನಾನು ಸಂಪಾದನೆ ಮಾಡಿರೋ ಜನ, ನನ್ನ ಪ್ರೀತಿಸಿರೋ ಜನ, ಅಭಿಮಾನಿಗಳಿಗೆ ನಾನು ಯಾವತ್ತೂ ಚಿರುಣಿ ಕೈ ಎತ್ತು ಮುಗ್ತೀನಿ. ಹೇಳಕ್ಕೆ ಸಾಧ್ಯ ಇಲ್ಲ ಪದಗಳಲ್ಲಿ. ಇನ್ನು ಎಷ್ಟೋ ಊರುಗಳು, ರೋಡು, ರ್ಯಾಲಿಗಳು ಇನ್ನೂ ಹಂಗಂಗೆ ಅವೆ. ಕಪ್ ಯಾರೋ ಗೆದ್ದಿರ್ಬೋದು, ಬಿಗ್ ಬಾಸಲ್ಲಿ ಮನಸ್ಸುಗಳನ್ನ ಗೆದ್ದಿದ್ದೀನಿ. ಅದರಲ್ಲೂ ನಮ್ಮ ಸ್ನೇಹ ಗೆದ್ದೈತೆ. ನಾವು ಒಳಗಡೆ ಇದ್ದಾಗ ಅನ್ಕೊತಿದ್ರು, ಅಣ್ಣ ಗೆದ್ದಿದ್ದೀರ ಅಣ್ಣ ಅಂತ. ಗೆದ್ದಿದ್ದೀವಿ. ನೀವು ಕಪ್ಪೊಂದಿಲ್ಲ ಅನ್ನೋದು ನನಗೆ, ಅದೂ ನನ್ನ ಚಿಂತೆನೇ ಇಲ್ಲ ಅಣ್ಣ. ಬಿಗ್ ಬಾಸ್ಗ ಒಂದು ಗೌರವ ಕೊಡ್ತೀನಿ ಆ ವೇದಿಕೆಗೆ, ಸಾಕು. ಅಲ್ಲಿಂದ ಎಕ್ಸ್ಪೀರಿಯನ್ಸ್ ಒಂದು ಒಳ್ಳೇದೇನಂತಂದ್ರೆ ಒಂದು ಸ್ನೇಹನ ತಗೊಂಬಂದೆ, ಇನ್ನೊಂದು ಅಣ್ಣನ ತಗೊಂಬಂದೆ, ಸುದೀಪ್ ಅಣ್ಣನ. ನಮ್ಮ ರೇಸ್ಗೆ ಕರ್ಸೋದ್ರಲ್ಲಿ ಮತ್ತು ನಮ್ಮ ರೇಸಲ್ಲಿ ತುಕಾಲಿ ಅವರು, ಅವ್ರ ವೈಫೇ ಹೋಸ್ಟು. ಆಮೇಲೆ ಇವತ್ತು ಇವ್ರಿಗೆ ನಾನು ಸ್ವಾಗತ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಬಿಡುವಿಲ್ದಿರ ಇರೋ ಕಾರಣಕ್ಕೆ ಹಿಂಗೆ ರೇಸಲ್ಲಿ ನೀವು ನೋಡ್ಬೋದು ಹೆಂಗೆ ಯಾವ ರೀತಿ ಅದು ಹೇಳ್ತೀನಿ ನಾನು. ಅದು ಎಲ್ಲ ಕಂಟೆಸ್ಟೆಂಟ್ಗೂ ಅಷ್ಟೇನೆ, ಅದು ಎಂಟ್ರಿನೇ ನೆಕ್ಸ್ಟ್ ಲೆವೆಲಲ್ಲಿ ಇರ್ತೈತೆ. ನನಗೆ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣಕ್ಕೆ ಇಮಿಡಿಯೇಟ್ ಎಲ್ಲ ಸಡನ್ನಾಗಿ ಮಾಡ್ಕೊಂಡಿದ್ದು. ಈ ಬ್ಯುಸಿ ಶೆಡ್ಯೂಲಲ್ಲೂ ಬೆಳಗ್ಗೆ 2 ಪ್ರೋಗ್ರಾಮ್ ಮುಗಿಸಿ, ಇಲ್ಲಿ ನಮ್ಮ ಪ್ರೋಗ್ರಾಮ್ ಮುಗಿಸಿ, ತಿರ್ಗಾ ಮತ್ತೆ ಸಾಯಂಕಾಲ 3 ಇದ್ದಾವೆ.